ಖುಷಿಯಲ್ಲಿನ ಈ ಬದಲಾವಣೆಗೆ ಕಾರಣ ನೀವೇ ಅಂತ ನಿಮ್ಮ ಸಂತೋಷ ನೋಡ್ತಿದ್ರೆ ತಿಳಿತಿದೆ ಮೇಡಮ್. ಮಗು ನಿಮಗೆ ಏನಾಗಬೇಕು ಅಂತ ಕೇಳಿದ್ರು ವೈದ್ಯರು. ಕೇರ್ಟೇಕರ್ ಅನ್ವಿಕಾ ಏನೋ ಹೇಳೋಷ್ಟರಲ್ಲಿ ಅರ್ಜುನ್ ಅವನೇ ಹೇಳ್ದ. ಓ ನಿಜವೇ? ಸಹಾಯಕಿಯಾಗಿ ಸ್ವಂತ ಮಗು ಅನ್ನೋ ಹಾಗೆ ನೋಡ್ಕೊಳ್ತಿರೋದು ನಿಜಕ್ಕೂ ಅದ್ಭುತ. ಆದರೆ ಎನ್ನುತ್ತಾ ಅರ್ಜುನನ್ನು ನೋಡಿ, ಮಗುವಿಗೆ ಇದೇ ಕಾಳಜಿ ದೀರ್ಘಕಾಲ ಇರಬೇಕು ಅಂತ ಹೇಳಿದ್ನಲ್ವೇ ಸರ್? ಹಾಗಾದರೆ ಎಂಬಂತೆ ಕೇಳಿದ್ರು. ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಅರ್ಜುನ್ ಒಂದೇ ಮಾತಿನಲ್ಲಿ ಹೇಳ್ದ. ಅವನ ಮಾತಿಗೆ ಸರಿ ಸರ್, ಏನಾದರೂ ತೊಂದರೆ ಇದ್ದರೆ ತಿಳಿಸಿ ಅಂತ ಹೇಳಿ ಡಾಕ್ಟರ್ ಹೊರಟು ಹೋದರು. ಮಗು ನಿದ್ರಿಸ್ತಿದ್ದಾಳೆ ಅಂತ ಅವಳನ್ನ ಮೇಲಕ್ಕೆ ಕರೆದೊಯ್ದ ಅರ್ಜುನ್. ಹಜಾರದಲ್ಲಿ ಒಂಟಿಯಾಗುಳಿದ್ಲು ಅನ್ವಿಕಾ. ತಾನು ಯಾವುದೇ ಕಾರಣ ತಿಳಿಯದೆ ಇಲ್ಲಿಗೆ ಬಂದಿದ್ದು ನಿಜವೇ, ಆದರೆ ಖುಷಿಯನ್ನು ನೋಡಿದ ನಂತರ, ಅವಳ ಆರೋಗ್ಯದ ಬಗ್ಗೆ ತಿಳಿದ ಮೇಲೆ, ಮುಖ್ಯವಾಗಿ ಶ್ರೀಜಾಳ ಮಗಳು ಅಂತ ತಿಳಿದ ಮೇಲೆ ಅವಳನ್ನ ಕೇವಲ ಒಬ್ಬ ಸಹಾಯಕಿಯಾಗಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಜುನ್ ಹೇಳಿದ್ರಲ್ಲಿ ತಪ್ಪಿಲ್ಲ, ಆದರೂ ತನ್ನ ಮನಸ್ಸೇಗೆ ಇಷ್ಟೊಂದು ನೋಯ್ತಿದೆ? ಅರ್ಜುನ್ ಹಾಗೆ ಹೇಳಿದ್ರಲ್ಲಿ ಅಚ್ಚರಿಯೂ ಇಲ್ಲ, ಬೇರೆ ಉದ್ದೇಶವೂ ಇಲ್ಲ. ಅವನ ದೃಷ್ಟಿಯಲ್ಲಿ ತನಗೆ ಅದಕ್ಕಿಂತ ಬೇರೆ ಹೆಸರೂ ಇಲ್ಲ. ಸ್ವಲ್ಪ ಹೊತ್ತಿನ ಹಿಂದೆಯಷ್ಟೇ ತಾನೇ ಅಂದ್ಕೊಂಡಿದ್ಲು ಅಲ್ವಾ ಅರ್ಜುನ್ ಮದುವೆ ಆಗಲಿ ಅಂತ. ಹಾಗೆ ಅವನು ಮದುವೆಯಾಗಿ ಅವನ ಹೆಂಡತಿ ಬಂದಾಗ ತನ್ನ ಕೆಲಸ ಇಲ್ಲಿ ಏನಿರುತ್ತೆ? ಖುಷಿಯನ್ನು ನೋಡ್ಕೊಳ್ಳೋದಕ್ಕೆ ಅವಳಿರುವಾಗ ತಾನು ಈ ಮನೆಯಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ವಲ್ಲ. ಅಂದಿಗಾದರೂ ಇಲ್ಲಿಂದ, ಮಗುವಿನಿಂದ ತಾನು ದೂರ ಹೋಗಲೇಬೇಕಲ್ವಾ? ಇವೆಲ್ಲವನ್ನು ಆಲೋಚಿಸ್ತಿದ್ರೆ ವಾಸ್ತವಗಳು ಅರ್ಥವಾಗ್ತಿದ್ವು. ಆದರೂ ಮನಸ್ಸು ಒಪ್ಪದ ಕಠಿಣ ಸತ್ಯಗಳಿವು. ಈ ಮನೆಯೊಂದಿಗೆ, ಮಗುವಿನೊಂದಿಗೆ ತನಗಿನ್ನೂ ಎಷ್ಟು ದಿನಗಳ ಈ ಸಂಬಂಧ ಇರುತ್ತೋ ತಿಳಿಯದು. ಆದರೆ ಇರುವಷ್ಟು ದಿನ ತನ್ನ ಕರ್ತವ್ಯವನ್ನು ಪೂರ್ಣವಾಗಿ ಮನಃಶುದ್ಧಿಯಿಂದ ನಿರ್ವಹಿಸುವುದೇ ತಾನು ಮಾಡಬಹುದಾದ ಕೆಲಸ ಅಂದ್ಕೊಂಡ್ಳು. ಹೃದಯದ ಆಳದಿಂದ ಒಂದು ಭಾರವಾದ ನಿಟ್ಟುಸಿರು ಬಂತು. 2 ದಿನಗಳಲ್ಲಿ ಅನ್ವಿಕಾ ಮತ್ತೆ ಮೊದಲಿನಂತಾದ್ಲು. ಯಾವಾಗಲೂ ಖುಷಿಯನ್ನು ತನ್ನ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ಳೋದಕ್ಕೆ ಆರಂಭಿಸಿದ್ಲು. ಆರೋಗ್ಯ ಸುಧಾರಿಸ್ತಿದೆ ಅಂತ ವೈದ್ಯರು ಹೇಳಿದ ಮಾತೆ ಅವಳಿಗೆ ಮಂತ್ರಾಕ್ಷತೆಯಾಯಿತು. ಆ ಒಂದು ಮಾತನ್ನು ನೆನಪಿಸ್ಕೊಂಡ್ರೆ ಸಾಕು, ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡ್ತಿತ್ತು. ಅರ್ಜುನ್ ಕಚೇರಿಗೆ ಹೊರಟು ಹೋದ. ಖುಷಿಯೊಂದಿಗೆ ಹಾಗೆಯೇ ಹೂದೋಟಕ್ಕೆ ಬಂದ್ಲು. ಅವಳನ್ನು ಆಡಿಸ್ತಾ ಇದ್ದಾಗ ಬಂಗಲೆಯ ಪಕ್ಕದಲ್ಲೇ ತಾನು ಮೊದಲ ಬಾರಿ ಬಂದಾಗ ಇದ್ದ ಒಂದು ಔಟ್ ಹೌಸ್ ಕಾಣಿಸ್ತು. ಬಹಳ ದಿನ ಆಯಿತು, ನೋಡೋಣ ಅಂತ ಮಗುವಿನೊಂದಿಗೆ ಅಲ್ಲಿಗೆ ಹೋದ್ಲು. ಮರ ಗಿಡಗಳಿಂದ ತಂಪಾಗಿ ಕೋಗಿಲೆಗಳ ಗಾನದಿಂದ ತುಂಬಿದ ಆ ಜಾಗ ತುಂಬ ಹಿತವಾಗಿತ್ತು. ಮರಗಳ ಮೇಲೆ ಪಕ್ಷಿಗಳನ್ನ ನೋಡ್ತಿದ್ದ ಖುಷಿ ಚಪ್ಪಾಳೆ ತಡ್ತಾ ನಗ್ತಾ ಇದ್ರೆ ಏನೋ ಆಲೋಚನೆ ಬಂದ ಅನ್ವಿಕಾ ತೋಟಗಾರರನ್ನ ಕರೆದು ಏನೋ ಹೇಳಿದ್ಲು. ಮಧ್ಯಾಹ್ನದ ಊಟದ ಸಮಯಕ್ಕೆ ಅರ್ಜುನ್ ಬಂದ. ಮನೆಯೊಳಗೆ ಹೋಗ್ತಾ ಇದ್ದಾಗ, ಮೇಡಮ್ ಮತ್ತು ಮಗು ಇನ್ನೂ ಹೌಸ್ನಲ್ಲೇ ಇದ್ದಾರೆ ಸರ್ ಅಂತ ಕಾವಲುಗಾರ ತಿಳಿಸ್ದ. ಅಲ್ಲೇಕಿದ್ದಾರೆ ಅಂದ್ಕೊಳ್ತಾ ಅತ್ತ ಕಡೆ ಹೋದವನು ಬಾಗ್ಲಲ್ಲೇ ನಿಂತುಬಿಟ್ಟ. ಹಗ್ಗದ ಮಂಚದ ಮೇಲೆ ಅನ್ವಿಕಾ ಮತ್ತು ಖುಷಿ ಕುಳಿತಿದ್ರು. ಮಗುವಿಗೆ ಅನ್ನವನ್ನು ತಿನ್ನಿಸ್ತಿದ್ದಾಳೆ ಅನ್ವಿಕಾ. ತಮ್ಮೊಂದಿಗೆ ಕೆಳಗೆ ಕಾಳುಗಳನ್ನ ತಿಂತಿರೋ ಹಕ್ಕಿಗಳನ್ನ ನೋಡ್ತಿರೋ ಖುಷಿಯ ಕಣ್ಣುಗಳಲ್ಲಿ ಎಲ್ಲಿಲ್ಲದ ಸಂಭ್ರಮ. ಪುಟ್ಟ ಕೈಗಳಿಂದ ಚಪ್ಪಾಳೆ ತಡ್ತಾ ಬಹಳ ಸಂತೋಷ ಪಡ್ತಿದ್ದಾಳೆ. ಮನೆಯಲ್ಲೇ ಸಾಕಾಗ್ಲಿಲ್ವಾ? ಅಲ್ಲಿ ಸಾಕಾಗ್ಲಿಲ್ಲ ಅಂತ ಇಲ್ಲಿಗೂ ಕರ್ಕೊಂಬಂದ್ಯಾ ಅಂತ ಅರ್ಜುನ್ ಧ್ವನಿಗೆ ತಲೆ ಎತ್ತಿ ನೋಡಿದ ಅನ್ವಿಕಾಳಿಗೆ ಗೋಡೆಗೋರ ಕೈ ಕಟ್ಕೊಂಡು ನಿಂತಿದ್ದ ಅರ್ಜುನ್ ಕಂಡ. ಇದು ಕೂಡ ನಿಮ್ಮ ಮನೆಯೇ ಅಲ್ವಾ ಸರ್? ಇಲ್ಲಿ ಕ್ಯಾಮ್ರಾಗಳಿಲ್ಲ, ಮಗುವನ್ನು ಇಲ್ಲಿಗೆ ಕರ್ಕೊಂಡು ಬರಬೇಡ ನಡಿ ಅಂದ. ಹಾಗಾದರೆ ಇಲ್ಲಿಯೂ ಒಂದು ಕೊಂಬೆ ಕ್ಯಾಮ್ರಾ ಹಾಕಿ, ಅಷ್ಟೇ ಹೊರತು ಮಗುವನ್ನು ಕೇವಲ ಬಂಗಲೆಗೆ ಸೀಮಿತಗೊಳಿಸೋದಕ್ಕೆ ನೋಡಬೇಡಿ. ಎಷ್ಟು ಹೊತ್ತಂತ ಆ AC ಕೋಣೆಯ 4 ಗೋಡೆಗಳ ಮಧ್ಯೆ ಇರಬೇಕು ನಾವು? ಇಲ್ಲಿ ಸ್ವಚ್ಛವಾದ ಗಾಳಿ ಇದೆ, ಆಟ ಆಡೋದಕ್ಕೆ ಗೆಳೆಯರಿದ್ದಾರೆ, ಮಗುವಿನ ಮನಸ್ಸು ಉಲ್ಲಾಸಗೊಳ್ಳುತ್ತೆ ಅಂತ ಕರೆತಂದೆ. ಇನ್ನು ಮುಂದೆ ಬೆಳಗ್ಗೆ ಮತ್ತು ಸಂಜೆ ಇಲ್ಲೇ ಇರ್ತೀವಿ ಕೂಡ. ಮಗುವಿನ ಆರೋಗ್ಯಕ್ಕಾಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ಲು. ಇಲ್ಲಿಗೆ ಬಂದ ತಕ್ಷಣ ಅವಳು ಗುಣಮುಖಳಾಗ್ತಾಳಾ? ನಾನು ಬಂದ ಮೇಲೆಯೇ ಸುಧಾರಿಸ್ತಿದ್ದಾಳೆ ಅಂತ ವೈದ್ಯರು ಹೇಳಿದ್ದನ್ನು ಕೇಳಿಲ್ವೇ? ಅನ್ವಿಕಾ ಅರ್ಜುನನ್ನು ನೇರವಾಗಿ ನೋಡ್ದ. ನೀವು ಬೇರೆ ಥರ ಭಾವಿಸ್ಬೇಡಿ. ಸಾಧಾರಣ ಮಕ್ಕಳಿಗೆ ಆಗಾಗ ಹೊಸ ಜಾಗಗಳನ್ನ ತೋರಿಸ್ತಾ ಹೊಸ ಆಟಗಳನ್ನ ಕಲಿಸ್ತಿದ್ರೆ ಅವರ ಮಾನಸಿಕ ಬೆಳವಣಿಗೆ ಚೆನ್ನಾಗಿರುತ್ತೆ. ಖುಷಿ ವಿಶೇಷ ಮಗು, ಅವಳಿಗಾಗಿ ಇನ್ನು ಏನಾದರೂ ಹೊಸದಾಗಿ ಯೋಚಿಸಬೇಕು ಮತ್ತು ಮಾಡಬೇಕು. ಇದು ಯಶಸ್ವಿಯಾದರೆ ನನ್ನ ತಲೆಯಲ್ಲಿ ಇನ್ನೂ ಬಹಳಷ್ಟು ಆಲೋಚನೆಗಳಿವೆ, ಅವನ್ನೆಲ್ಲ ಮಾಡ್ತೀನಿ, ಅದಕ್ಕೆ ನೀವು ಅನುಮತಿ ನೀಡಬೇಕು ಅಂತ ಅಧಿಕಾರದಿಂದ ಕೇಳಿದ್ಲು. ಏನು ಈ ಹುಡುಗಿ ಆಜ್ಞೆ ಅಂದ್ಕೊಂಡು ಅಲ್ಲೇ ಇದ್ದ ನಲ್ಲಿಯಲ್ಲಿ ಕೈ ತೊಳ್ಕೊಂಡು ಹೋಗಿ ಊಟ ತಗೊಂಡು ಬಾ ಅನ್ನುತ್ತಾ
ಚಪ್ಪಲಿಯನ್ನು ಕಳಚಿ ಮಗುವಿನ ಪಕ್ಕದಲ್ಲೇ ಹಗ್ಗದ ಮಂಚದ ಮೇಲೆ ಕೂತ್ಕೊಂಡ ಅರ್ಜುನ್. ಅನ್ವಿಕಾ ಮೊದಲು ಆಶ್ಚರ್ಯಪಟ್ಟರು. ಖುಷಿಗಾಗಿ ಇವನು ಏನಾದರೂ ಮಾಡ್ತಾನಂತ ತಿಳಿದು ಶಾಂತವಾಗಿ ಹೋಗಿ ಊಟವನ್ನು ತಂದ್ಲು. ಅಲ್ಲೇ ಇದ್ದ ಕಾವಲುಗಾರ ಈ ಹೂತೋಟದ ಊಟವನ್ನು ನೋಡಿ ಆಶ್ಚರ್ಯಪಡ್ತಿದ್ರೆ ಅಷ್ಟಲ್ಲಿ ಬಂಗಲೆಯೊಳಗೆ ರಾಧಾಕೃಷ್ಣ ಅವರ ಕಾರ್ ಬಂತು. ತಾತನವರ ಕಾರ್ ನೋಡುತ್ತಲೇ ಎದುರು ಹೋದ್ಲು ಅನ್ವಿಕಾ. ಕಾರ್ನಿಂದ ಇಳಿದು ನಗ್ತಾ ಎದುರು ಬಂದ ಅನ್ವಿಕಾಳನ್ನು ಪ್ರೀತಿಯಿಂದ ನೋಡ್ತಾ, ಇತ್ತ ಕಡೆಯಿಂದ ಬರ್ತಿದ್ಯಲ್ಲಮ್ಮ ಅಂತ ಕೇಳಿದ್ರು. ನಿಮ್ಮ ಮೊಮ್ಮಗ ಮತ್ತು ಮರಿ ಮೊಮ್ಮಗಳು ಇಲ್ಲೇ ಇದ್ದಾರೆ ತಾತಯ್ಯ, ನೀವು ಕೂಡ ಬನ್ನಿ ಅಂತ ಕರ್ಕೊಂಡು ಹೋದ್ಲು. ಮರಗಳ ನೆರಳಿನಲ್ಲಿ ತಂಪಾದ ಗಾಳಿಯಲ್ಲಿ ಅನ್ವಿಕಾ ಮಾಡಿದ್ದ ಊಟದ ವ್ಯವಸ್ಥೆ ನೋಡಿ, ಅರೆ ಬಲೆ ಮಾಡಿದೆಯಲ್ಲ ಅನ್ವಿಕಾ, ಹಳೆಯ ದಿನಗಳು ನೆನಪಾದವು ಅಂತ ಮೆಚ್ಕೊಂಡ್ರು. ತನಗೆ ಬಡಿಸದೆ ಹೋದದಕ್ಕಾಗಿ ಅರ್ಜುನ್ ಅನ್ವಿಕಾಳನ್ನು ಗಂಭೀರವಾಗಿ ನೋಡ್ದ. ತಾತಯ್ಯ ಕೈಕಾಲು ತೊಳ್ಕೊಂಡು ಬನ್ನಿ, ನೀವು ಊಟ ತಿನ್ನಿವ್ರಂತೆ ಅಂತ ತಟ್ಟೆಗಳನ್ನ ಜೋಡಿಸಿದ್ಲು. ನಾನು ತಿಂದು ಬಂದೇನಮ್ಮ. ಘಮಘಮಿಸ್ತಿದ್ದ ನಾಟಿ ಕೋಳಿ ಸಾರಿನ ಸುವಾಸನೆ ಅವರ ಮೂಗಿಗೆ ಬಡಿದಾಗ, ಈಗಲೂ ಹಸುವಾಗ್ತಿಲ್ವೇ ತಾತಯ್ಯ ಅಂದ್ಲು ನಗ್ತಾ. ಆ ಸುವಾಸನೆಗೆ ಅವರ ಬಾಯಲ್ಲಿ ನೀರೂರ್ತು. ಅನ್ವಿಕಾ ನಾಟಿ ಕೋಳಿ ಸಾರು ಮಾಡಿದ್ಯಾ ಅಂದರು ಆಶ್ಚರ್ಯ ಮತ್ತು ಸಂತೋಷದಿಂದ. ಹೌದು ತಾತಯ್ಯ, ನಮ್ಮ ರಂಗಯ್ಯನವರು ಇಂದು ಬುಧವಾರ ಸಂತೆ ಅಂತ ತಂದಿದ್ರು ಎನ್ನುತ್ತಾ ವಡೆ ಮತ್ತು ನಾಟಿ ಕೋಳಿ ಸಾರಿನ ತಟ್ಟೆ ನೀಡಿದ್ಲು. ಅವರಿಗಿನ್ನೂ ಹಸಿವು ತಡೆಯಲಾಗಲಿಲ್ಲ. ಕೈ ತೊಳ್ಕೊಂಡು ವಡೆಗಳನ್ನ ಸವಿಯುತ್ತಾ ಹಸಿರು ಎಲೆಗಳನ್ನು ತಿಂತಿದ್ದ ಅರ್ಜುನನ್ನು ನೋಡಿ, ಅದೇನರ್ಜುನ್ ಆ ಸೊಪ್ಪುಗಳನ್ನ ತಿಂತಿದ್ಯಾ ಅಂದರು. ಇಂಥ ಎಣ್ಣೆ ಆಹಾರ ತಿಂದರೆ ಎದೆಯುರಿ ಬರುತ್ತೆ ಅಂತ ಹೇಳಿದರು, ನೀವು ಕೇಳೋದಿಲ್ಲ ಅಂದ ಅರ್ಜುನ್. ಅನ್ವಿಕಾ ಮುಖ ಸಣ್ಣಗೆ ಮಾಡಿಕೊಂಡ್ಳು. ಖುಷಿಗೆ ಪಾದರಕ್ಷೆ ತೊಡಿಸಿ ವಾಕರ್ನಲ್ಲಿ ಕೆಳಗೆ ಬಿಟ್ಲು ಅನ್ವಿಕಾ. ಅವಳು ಆಟ ಆಡ್ತಿದ್ದಾಳೆ. ಮಗುವನ್ನು ಹಾಗೆ ನೋಡ್ತಿದ್ರೆ ರಾಧಾಕೃಷ್ಣ ಅವರ ಹೊಟ್ಟೆ ತುಂಬು ಹೋಯಿತು. ಮಕ್ಕಳು ಹೀಗೆ ಸಹಜವಾದ ಗಾಳಿಯಲ್ಲಿ ಸ್ವಚ್ಛ ವಾತಾವರಣದಲ್ಲಿ ಬೆಳೆದ್ರೆ ಅನಾರೋಗ್ಯ ಯಾಕೆ ಬರುತ್ತೆ ಅಂದ್ಕೊಂಡ್ರು. ಅವರ ಹತ್ರಕ್ಕೆ ಖುಷಿ ಬಂದು ಆ ಅಂತ ಬಾಯಿ ತೆರೆದ್ಲು. ರಾಧಾಕೃಷ್ಣ ಅವರಿಗೇನು ಅರ್ಥ ಆಗದೆ ನೋಡ್ತಿದ್ರೆ, ತಾತಯ್ಯ ಅವಳಿಗೆ ಒಡೆಬೇಕಂತೆ ಕೊಡಿ ಅಂದ್ಲು ಅನ್ವಿಕಾ. ಖುಷಿ ತಿಂತಾಳೆಯೇ ಅಂದರು ಅವರು ಆಶ್ಚರ್ಯದಿಂದ. ಈಗಾಗಲೇ 2 ವಡೆ ಮತ್ತು ಸಾರಿನೊಂದಿಗೆ ತಿಂದಿದ್ದಾಳೆ ಅಂತ ಅನ್ವಿಕಾ ಹೇಳಿದ್ರು. ಅರ್ಜುನ್ ಏನೂ ಮಾತನಾಡ್ದಿದ್ದನ್ನು ನೋಡಿ, ಈ ವಿಷಯ ನಿಮ್ಮ ಮಾವನವರಿಗೆ ಗೊತ್ತಿದೆಯಾ ಅಂದರು ರಾಧಾಕೃಷ್ಣ. ಅನ್ವಿಕಾ ಅರ್ಜುನನ್ನು ನೋಡಿದ್ಲು. ಅರ್ಜುನ್ ಮಾತನಾಡದೆ ಸುಮ್ಮನೆ ತಿಂತಿದ್ರೆ, ನಿನ್ನೆ ವೈದ್ಯರು ಬಂದು ಖುಷಿ ಆರೋಗ್ಯದ ಬಗ್ಗೆ ಹೇಳಿದ್ದನ್ನೆಲ್ಲ ಹೇಳಿ ಅವಳಿಗೆ ಆರೋಗ್ಯಕರ ಆಹಾರ ನೀಡೋದಕ್ಕೆ ಹೇಳಿದ್ರು ತಾತಯ್ಯ. ಆರೋಗ್ಯಕರ ಆಹಾರ ಅಂದರೆ ಬರೀ ಸಪ್ಪೆ ತರಕಾರಿಗಳಲ್ಲ, ನಮ್ಮ ಹಳೆಯ ಕಾಲದ ಅಡುಗೆಗಳನ್ನ ನೀಡಿದ್ರೆ ತಾನೇ ಮಕ್ಕಳು ಬಲಿಷ್ಠವಾಗೋದು. ಇದಕ್ಕೆ ನಾನು ಅನುಮತಿಯನ್ನು ಪಡೆದಿದ್ದೀನಿ ಅಂದ್ಲು ಅನ್ವಿಕಾ ಹೆಮ್ಮೆಯಿಂದ. ಆಗಲೂ ಅರ್ಜುನ್ ಏನೂ ಮಾತಾಡಲಿಲ್ಲ. ತನ್ನ ಊಟವನ್ನು ಮುಗಿಸಿ, ನಾನು ಹೊರಡ್ತಿದ್ದೀನಿ ತಾತಯ್ಯ, ನೀವು ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ ಅಂದ. ನಿನ್ನ ಜೊತೆ ಮಾತಾಡಬೇಕು ಅರ್ಜುನ್, ತುರ್ತು ಕೆಲಸ ಇದೆಯಾ? ಇಲ್ಲ ತಾತಯ್ಯ, ಸಾಧಾರಣ ವಿಷಯವೇ. ಸರಿ, ಸಂಜೆ ಬೇಗ ಬರ್ತೀನಿ, ಮಾತಾಡೋಣ ಅಂತ ಹೇಳಿ ಖುಷಿಗೆ ಮುತ್ತಿಟ್ಟು, ಮಗು ಜಾಗ್ರತೆ ಅಂತ ಅನ್ವಿಕಾಳಿಗೆ ಹೇಳಿ ಕಚೇರಿಗೆ ಹೊರಟು ಹೋದ. ಏನನ್ವಿಕಾ ಇದೆಲ್ಲ ನಿಜವಾ ಅಂದರು ಅವರು ಮತ್ತಷ್ಟು ಆಶ್ಚರ್ಯಪಡುತ್ತಾ. ನಿಜ ತಾತಯ್ಯ, ಮಕ್ಕಳನ್ನ ಇಂಥ AC ಪೆಟ್ಟಿಗೆಗಳಲ್ಲಿಟ್ಟು ಬೆಳೆಸಿದ್ರೆ ಅವ್ರು ಹೇಗೆ ಬೆಳೀತಾರೆ, ಹೇಗೆ ಸದೃಢರಾಗ್ತಾರೆ? ಆಡ್ತಾ ಹಾಡ್ತಾ ಕೆಳಗೆ ಬಿದ್ದು ಪೆಟ್ಟು ಮಾಡ್ಕೊಂಡು ಬೆಳೆದ್ರೆ ತಾನೇ ಅವರು ದೊಡ್ಡವರಾದ ಶಕ್ತಿಯುತರಾಗೋದು. ಅವರಿಗೆ ಬೇಕಾದ ಆಹಾರವನ್ನು ನಾವೇ ನೀಡಬೇಕು. ಮಗುವನ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ, ಅವಳನ್ನ ಸ್ವಲ್ಪ ಗಮನಿಸ್ತಿದ್ರೆ ಸಾಕು ಅಂದ್ಲು ಅನ್ವಿಕಾ. ಹೀಗೆ ಇರು ಅನ್ವಿಕಾ, ಅರ್ಜುನ್ ಕೂಡ ನಿನ್ನನ್ನು ಏನು ಅಂತಿಲ್ಲ ಅಂದರೆ ನಿನ್ನ ಮೇಲೆ ಅವನಿಗೂ ನಂಬಿಕೆ ಬಂದಿದೆ ಅಂತ ಅವರು ಮಾತನಾಡ್ತಾ ಇರಬೇಕಲ್ಲೇ ಇನ್ನೊಂದು 4 ವಡೆ ಇಟ್ಲು. ಬೇಡಮ್ಮ, ಈಗಾಗಲೇ ಹೆಚ್ಚಾಯಿತು ಅಂದರು. ಏನು ಪರವಾಗಿಲ್ಲ, ಮಧ್ಯಾಹ್ನ ಹೊಟ್ಟೆ ತುಂಬ ತಿನ್ನಿ, ಬೇಕಿದ್ರೆ ರಾತ್ರಿ ಕಡಿಮೆ ಮಾಡ್ಬೋದು ಅಂತ ನಕ್ಕದ್ಲು. ನಿನ್ನ ಕೈ ಅಡುಗೆಯಲ್ಲಿ ಏನೋ ಮಾಯೆ ಇದೆ ಅನ್ವಿಕಾ, ಪ್ರತಿ ಬಾರಿಯೂ ನಿನ್ನ ಮಮತೆಯಿಂದ ಊಟದ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೊಟ್ಟೆ ತುಂಬ ತಿಂತ ಬ್ರೇವ್ ಅಂದರು. ಸಂಜೆ ಅರ್ಜುನ್ ಬಂದ ಮೇಲೆ ಚಂದ್ರಮೌಳಿ ಮತ್ತು ವರದರಾಜು ಅನ್ವಿಕಾಳ ಬಗ್ಗೆ ವಿಚಾರಣೆ ನಡೆಸಲು ಹೇಳಿದ್ದಾರೆಂಬ ವಿಷಯವನ್ನು ರಾಧಾಕೃಷ್ಣ ತಿಳಿಸಿದ್ರು. ಅವರು ಏನು ಮಾಡಿದ್ರು ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ತಾತಯ್ಯ. ನನಗಾಗಿ ಕಳುಹಿಸಿದ ಹೊರತು ಆ ಹುಡುಗಿ ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂದ ಅರ್ಜುನ್. ರಾಧಾಕೃಷ್ಣ ಅವರು ನಿಟ್ಟುಸಿರು ಬಿಟ್ಟರು. ಹೀಗೆ 2 ತಿಂಗಳು ಕಳೆಯಿತು. ಖುಷಿ ವಿಷಯದಲ್ಲಿ ಅನ್ವಿಕಾಳ ಇಷ್ಟದಂತೆ ಅವಳು ಏನು ಮಾಡಿದ್ರು ಅರ್ಜುನ್ ಈಗ ಏನೂ ಅಂತಿಲ್ಲ. ಕಾರಣ ಖುಷಿಯಲ್ಲಿ ಬಂದ ಬದಲಾವಣೆ.
ಮಗುವಿಗೆ ಆಟಗಳಷ್ಟೇ ಅಲ್ಲದೆ ಸ್ವಲ್ಪ ಸ್ವಲ್ಪವಾಗಿ ಪಾಠವನ್ನು ಹೇಳ್ತಿದ್ದಾಳೆ ಅನ್ವಿಕಾ. ಅವನ್ನೆಲ್ಲ ತಾನಾಗಿಯೇ ಹುಡುಕಿ ಮಗುವಿನೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತಾ ಅಕ್ಷರಗಳನ್ನ ಬರೆಯೋದನ್ನು ಕಲಿಸಿದಾಳೆ. ಖುಷಿ ಚೆನ್ನಾಗಿ ಆಟ ಆಡ್ತಿದ್ದಾಳೆ, ಚೆನ್ನಾಗಿ ಊಟ ಮಾಡ್ತಿದ್ದಾಳೆ. ಮೊದಲಿನಂತೆ ಸುಮ್ಮನೆ ಅನಾರೋಗ್ಯಕ್ಕೆ ಒಳಗಾಗ್ತಿಲ್ಲ. ಆ ವಿಷಯವನ್ನು ಅರ್ಜುನ್ ಗಮನಿಸ್ದ. ಅನ್ವಿಕಾ ಖುಷಿಗೆ ಪ್ರಾಣವಾಗಿದ್ದಾಳೆಯೋ ಅಥವಾ ಪ್ರಾಣವಾಗಿ ಮಾಡ್ಕೊಂಡಿದ್ದಾಳೆಯೋ ತಿಳಿಯದು. ಆದರೆ ಮಗುವಿನೊಂದಿಗೆ ಬಹಳವಾಗಿ ಹೊಂದ್ಕೊಂಡಿದ್ದಾಳೆ. ಎಷ್ಟು ಅಂದರೆ ಖುಷಿಯ ಪಕ್ಕದಲ್ಲೇ ನಿದ್ರಿಸುವಷ್ಟು. ತನ್ನ ರಾತ್ರಿ ಕೆಲಸದಿಂದ ಮಗುವಿಗೆ ತೊಂದರೆ ಆಗಬಾರ್ದಂತ ಅರ್ಜುನ್ ಬೇರೆ ಕೋಣೆಯಲ್ಲಿ ಮಲಗ್ತಿದ್ರೆ ಮಗುವಿನೊಂದಿಗೆ ಅನ್ವಿಕಾ ಮಲಗ್ತಾ ಇದ್ಲು. ಚಂದ್ರಮೌಳಿ ಕಚೇರಿಯಲ್ಲಿ, ಬಾವಾ ಈಗೋ ಆ ಹುಡುಗಿಯ ಪೂರ್ತಿ ವಿವರ ಎನ್ನುತ್ತಾ ಒಂದು ಕಡತವನ್ನು ಚಂದ್ರಮೌಳಿಯ ಮುಂದೆ ಇಟ್ಟ ವರದರಾಜು. ಹಿಂದೆ ತಿಳಿದಿದ್ದ ವಿವರಗಳೇ ಆದರೂ ಹೊಸದಾಗಿ ತಿಳಿದ ವಿಷಯ ಅಂದರೆ ಅನ್ವಿಕಾ ಬಾಡಿಗೆ ಮನೆಯಲ್ಲಿರ್ತಿದ್ದ ವೃದ್ಧ ದಂಪತಿಗಳ ಬಗ್ಗೆ. ಅವುಗಳ ಜೊತೆಗೆ ವಿಶೇಷವಾಗಿ ಗುರುತು ಮಾಡಿದ್ದ ವಿಷಯ ಅಂದರೆ ಶ್ರೀಜಾ ಈ ಹಿಂದೆ ಅನ್ವಿಕಾಳನ್ನು ಭೇಟಿಯಾಗಿದ್ದ ವಿಷಯ. ಏನು, ಶ್ರೀಜಾ ಆ ಹುಡುಗಿಯನ್ನು ಭೇಟಿಯಾಗಿದ್ಲೆ ಅಂತ ಕೇಳಿದ್ರು ಚಂದ್ರಮೌಳಿ ಆಶ್ಚರ್ಯದಿಂದ. ಹೌದು ಬಾವಾ, ಆ ಹುಡುಗಿಯೊಂದಿಗೆ ಶ್ರೀಜಾಗ್ ಮೊದಲೇ ಪರಿಚಯ ಇತ್ತು ಅಂತ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಮೈಥಿಲಿಯನ್ನು ಒಂದು ಬಾರಿ ಬಹಳವಾಗಿ ಅವಮಾನಿಸಿದ್ಲು ಅಂತ ಕೂಡ ತಿಳಿಯಿತು. ಒಂದು ಬಾರಿ ಅರ್ಜುನ್ ಶ್ರೀಜಾ ಮತ್ತು ಮೈಥಿಲಿ ಅನಾಥಾಶ್ರಮಕ್ಕೆ ಹೋಗಿದ್ರು, ನೆನಪಿದೆಯೇ? ಮೈಥಿಲಿಯನ್ನು ಕರೆದೊಯ್ಯಲು ಅವರು ನಿರಾಕರಿಸಿದ್ರು. ನಂತರ ನೀವು ಹೇಳಿದ ಮೇಲೆ ಬಲವಂತವಾಗಿ ಕರ್ಕೊಂಡು ಹೋಗಿದ್ರು. ಆ ದಿನ ನೆನಪಿದೆಯೇ ಅಂತ ನೆನಪಿಸ್ತಾ ವರದರಾಜು. ನೆನಪಾಯಿತು ಬಾವ ಅಂತ ಅವರು ಹೋಗಿದ್ದು ಈ ಹುಡುಗಿ ಇದ್ದ ಆಶ್ರಮಕ್ಕೇನಾ ಅಂದರು. ಹೌದು, ಅಲ್ಲೇ ಶ್ರೀಜಾ ಮತ್ತು ಈ ಹುಡುಗಿಯ ಪರಿಚಯವಾಗಿದ್ದು. ಅಷ್ಟೇ ಅಲ್ಲ, ಶ್ರೀಜಾ ಅವಳಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡಿದ್ಲಂತೆ. ಆ ಹಣ ತಗೊಂಡು ಯಾರಿಗೂ ಹೇಳದೆ ಕೇಳದೆ ಆಶ್ರಮದಿಂದ ಓಡಿ ಹೋಗಿದ್ಲು. ಈ ವಿಷಯವನ್ನು ಅಲ್ಲಿನ ಮೇಲ್ವಿಚಾರಕರು ತಿಳಿಸಿದ್ರು. ಅಂತಹ ಹಿನ್ನೆಲೆ ಇರೋಳನ್ನು ಅರ್ಜುನ್ ಕುರುಡಾಗಿ ನಂಬಿದ್ದಾನೆ. ಆದರೂ ಹುಡುಗನದ್ದು ತಪ್ಪಿಲ್ಲ ಬಿಡು. ಹುಡುಗಿ ಪ್ರಾಯದಲ್ಲಿದ್ದಾಳೆ ಮತ್ತು ಸುಂದರವಾಗಿದ್ದಾಳೆ. ಈ ಬಡವರಿಗೆ ಹಣ ಇಲ್ದಿದ್ರೂ ದೇವರು ಸೌಂದರ್ಯ ನೀಡಿದ್ದಾನೆ. ಶ್ರೀಮಂತ ಹುಡುಗರಿಗೆ ರೂಪವನ್ನೇ ಬಲೆ ಬೀಸಿ ಅವರನ್ನು ವಶಪಡಿಸ್ಕೊಳ್ತಾರೆ. ಇನ್ನೇನಿರುತ್ತೆ, ಅವ್ರ ಹಿಂದೆ ಇವರು ನಾಯಿ ಮರಿಗಳಂತೆ ತಿರುಗ್ತಾ ಅವರ ರೂಪಕ್ಕೆ ಮರುಳಾಗಿ ಕೇಳದಷ್ಟು ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾರೆ. ಕೆಲವರಂತೂ ಆಸ್ತಿಯನ್ನು ಬರ್ಕೊಡ್ತಾರೆ. ವರದರಾಜು ಮಾತನಾಡ್ತಾ ಹೋಗ್ತಿದ್ರೆ ಚಂದ್ರಮೌಳಿಯ ಕೋಪ ಆಕಾಶವನ್ನು ಮುಟ್ತು. ಇಂಥವಳನ್ನು ಕರೆತಂದು ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅವನು ಅಂದರು ಹಲ್ಲು ಕಚ್ತಾ. ಹೌದು ಬಾವಾ, ಹುಡುಗಿಯನ್ನು ನೋಡಿದ್ಯಾ? ಅರ್ಜುನ್ ಹತ್ರ ಬಂದಾಗಿನಿಂದ ಎಂಥ ಒಳ್ಳೆ ಸೀರೆಗಳನ್ನ ಉಡ್ತಿದ್ದಾಳೆ. ಊಟ ಚೆನ್ನಾಗಿ ಸಿಗ್ತಿದೆ, ದೇಹಕ್ಕೆ ಬೇಕಾದ ಸುಖ ಸಿಗ್ತಿದೆ, ಇನ್ನೇನು ಬೇಕು? ಅರ್ಜುನ್ ಅವಳನ್ನ ಬಿಡ್ತಾನೆಯೇ? ಅಷ್ಟಕ್ಕೂ ತಂದೆ ತಾಯಿ ಇಲ್ಲದವಳು ಅಡ್ಡಿಪಡಿಸೋರು ಯಾರು? ಆ ಬಾಡಿಗೆ ಮನೆಯವರಿಗೂ ಕಚೇರಿ ಕೆಲಸದ ಮೇಲೆ ಹೋಗ್ತಿದ್ದೀನಿ ಅಂತ ಹೇಳಿದಾಳಂತೆ. ಒಂದು ವೇಳೆ ಇಲ್ಲಿ ಏನಾದರೂ ಸರಿ ಹೋಗದಿದ್ದರೆ ಮತ್ತೆ ತನ್ನ ಮನೆಗೆ ಹೋಗಬಹುದು ಎಂದು ದೊಡ್ಡ ಯೋಚನೆಯನ್ನೇ ಮಾಡಿದಾಳೆ. ಇನ್ನೆಲ್ಲ ಹೋಗ್ತಾಳೆ ಬಿಡು, ಇಲ್ಲೇ ತಳ ಊರಿದ್ದಾಳೆ. ಅವಳ ಕೈಯಿಂದಲೇ ಭೂಮಿ ಪೂಜೆಯನ್ನು ಮಾಡಿಸಿದ್ದಾನೆ ನಿನ್ನ ಅಳಿಯ. ಹೆಂಡತಿಯ ಸ್ಥಾನ ನೀಡಿ ಇನ್ನು ಬಿಡ್ತಾನ? ಈ ಆಸ್ತಿ, ಈ ಮನೆ ಮತ್ತು ಈ ಹುಡುಗನನ್ನು. ಏನೋ ಬಾವ, ನಿನಗೆ ಇಷ್ಟೊಂದು ಕಷ್ಟಗಳು. ಮಗಳು ನೋಡಿದ್ರೆ ಹಾಗಾದ್ಲು, ಮಗ ನೋಡಿದ್ರೆ ಹೀಗಾದ, ಎಷ್ಟು ಸಂಪಾದಿಸಿದ್ರೂ ನಿನಗೆ ಸುಖ ಇಲ್ಲದಂತಾಯಿತು ಅಂತ ಮೊಸಳೆ ಕಣ್ಣೀರು ಹಾಕಿದ ವರದರಾಜು. ಅರ್ಜುನ್ ಇರುವವರೆಗೆ ಈ ಹುಡುಗಿಯನ್ನು ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಾವ. ಆದರೆ ನನಗೊಂದು ಉಪಾಯ ಬಂದಿದೆ. ಅದನ್ನು ಜಾರಿಗೆ ತಂದರೆ ಯಾರಿಗೂ ಅನುಮಾನ ಬರೋದಿಲ್ಲ. ಆ ಹುಡುಗಿಯ ನಿಜವಾದ ರೂಪ ಅರ್ಜುನ್ಗೆ ತಿಳಿಯುವಂತೆ ಮಾಡಬಹುದು ಅಂದ. ಅದೇನು ಅಂತ ಚಂದ್ರಮೌಳಿ ಮುಂದೆ ಬಾಗಿ ಕೇಳಿದ್ರು. ವರದರಾಜು ತನ್ನ ಉಪಾಯವನ್ನು ಹೇಳ್ದ. ಅಮ್ಮೋ, ನನ್ನ ಕೈಲಿ ಸಾಧ್ಯ ಇಲ್ಲಮ್ಮ ಅನ್ವಿಕಾ, ಅರ್ಜುನ್ ಒಪ್ಪೋದಿಲ್ಲ. ನಿಮ್ಮ ಮೊಮ್ಮಗನಿಗೆ ನೀವೇ ಹೀಗೆ ಹೆದರಿದ್ರೆ ನನಗೆ ಧೈರ್ಯ ಎಲ್ಲಿಂದ ಬರುತ್ತೆ ತಾತಯ್ಯ? ದಯವಿಟ್ಟು ಖುಷಿಗಾಗಿ ಕೇಳಿ ಅಂತ ಬೇಡ್ತಿದ್ದಾಳೆ ಅನ್ವಿಕಾ. ಅವನು ಒಪ್ಪದ ವಿಷಯ ಕೇಳಿ ಅವನ ಕೋಪಕ್ಕೆ ಗುರಿಯಾಗಬೇಕೆ ನಾನು? ನನ್ನ ಮಕ್ಕಳನ್ನು ನೋಡು, ನನ್ನ ಹತ್ರ ಹಣ ಇರಲಿ ಇಲ್ದಿರಲಿ, ಊಟ ಹಾಕಲಿ ಹಾಕದಿರಲಿ, ನನ್ನನ್ನು ಕಾಪಾಡ್ತಾ ನನ್ನ ಹಿಂದೆ ಇರ್ತಾರೆ. ನನ್ನ ಮಕ್ಕಳು ನಿಮ್ಮ ಮಕ್ಕಳಂತೆ ಅಷ್ಟು ಬುದ್ಧಿವಂತರಲ್ದಿದ್ರೂ ನನ್ನನ್ನು ಬಿಟ್ಟು ಮಾತ್ರ ಎಲ್ಲೂ ಹೋಗಿಲ್ಲ ಬಾವ. ನೋಡ್ತಿದೆಯಲ್ಲ ಕೈಲಾಶ್ ನನ್ನ ಹಿಂದೆ ತಿರುಗ್ತಿದ್ದಾನೆ. ಮೈಥಿಲಿ ಕೂಡ ಮನೆಯಲ್ಲಿದ್ದು ಕಚೇರಿ ಕೆಲಸಗಳನ್ನ ನೋಡ್ಕೊಳ್ತಿದ್ದಾಳೆ. ಅವಳು ಕೂಡ ಅರ್ಜುನ್ಗಾಗಿ ಎಷ್ಟು ತವಕ ಪಡ್ತಿದ್ದಾಳೆ, ಎಷ್ಟು ನೋವುಂಟಿದ್ದಾಳೆ. ಸರಿಯಾಗಿ ತಿಂತಿಲ್ಲ, ನಿದ್ರಿಸ್ತಿಲ್ಲ. ಅವಳ ನೋವು ಹೇಳೋದಕ್ಕಾಗ್ತಿಲ್ಲ. ಯಾರು ಅರ್ಥ ಮಾಡ್ಕೊಳ್ತಾರೆ ಹೆಣ್ಣಿನ ಮನಸ್ಸನ್ನು? ಏನು ಮಾಡೋಣ ಬಾವ, ಆ ಹುಡುಗಿಯನ್ನು
ಹೇಗಾದರೂ ಮಾಡಿ ಅರ್ಜುನಿಂದ ದೂರ ಮಾಡಬೇಕು. ಇಷ್ಟು ದಿನ ಆ ಪೀಡೆ ನನಗೆ ಅಡ್ಡಿ ಅಂದ್ಕೊಂಡಿದ್ದೆ, ಆದರೆ ಈಗ ಈ ಹುಡುಗಿ ಅಡ್ಡಿಯಾಗಿದ್ದಾಳೆ. ಯಾಕೆ ಈ ಹೆಣ್ಮಕ್ಳು ನನ್ನ ಜೀವನವನ್ನು, ನನ್ನ ಸುಖವನ್ನು ಹೀಗೆ ಹಾಳು ಮಾಡ್ತಿದ್ದಾರೆ? ಯಾಕೆ ತಾಯಿ? ಕೇಳಿದರೆ ತಾನೇ ಒಪ್ತಾರೋ ಅಥವಾ ಕೋಪ ಮಾಡ್ತಾರೋ ತಿಳಿಯೋದು? ಅಷ್ಟಕ್ಕೂ ಖುಷಿ ಬಗ್ಗೆ ಅದರಿಂದ ಆಲೋಚಿಸ್ತಾರೆ. ಮೊದಲಂತೂ ಕೇಳಬೇಕಲ್ವೇ? ಅವರು ಕೆಲಸದ ಒತ್ತಡದಲ್ಲಿ ಇವೆಲ್ಲವನ್ನ ನೆನಪಿಟ್ಕೊಳ್ಳೋದಿಲ್ಲ. ಮಗುವಿಗೆ ಮಾಡಬೇಕಾದ ಕಾರ್ಯಕ್ರಮಗಳು ಸರಿಯಾದ ಸಮಯಕ್ಕೆ ನಡಿಬೇಕಲ್ವಾ? ದಯವಿಟ್ಟು ತಾತಯ್ಯ ಕೇಳಿ ಅಂತ ಕೇಳಿದ್ಲು ಅನ್ವಿಕಾ. ನಿಮ್ಮಂಥ ಹೆಣ್ಮಕ್ಳು ಹೀಗೆ ಇಕ್ಕಟ್ಟಿಗೆ ಸಿಲುಕಿಸ್ತೀರಮ್ಮ. ಸೀಗಡಿ ಸಾರಂದರೆ ಆಸೆಯಿಂದ ಬಂದೆ, ಹೊಟ್ಟೆ ತುಂಬ ತಿನ್ನಿಸಿ ಇಂಥ ಕಷ್ಟದ ಕೆಲಸ ಹೇಳ್ತಿದ್ಯಾ? ಸರಿ, ಅವನು ಬಂದ ಮೇಲೆ ಹಾಗೆ ಕೇಳ್ತೀನಿ. ತಪ್ಪುತ್ತಾ? ರಾಧಾಕೃಷ್ಣ ಅವ್ರು ಹೇಳ್ತಿರುವಾಗಲೇ ಹೊರಗೆ ಕಾರ್ ನಿಂತ ಶಬ್ದ ಕೇಳಿಸ್ತು. ಅಮ್ಮೋ, ಮಾನ್ಸ್ಟರ್ ಬಂದೇ ಬಿಟ್ರು. ನಾನು ಅಡುಗೆ ಮನೆಯಲ್ಲಿರ್ತೀನಿ, ನೀವು ಕೇಳಿ ಅಂತ ಓಡ್ತಾ ಹೋದ್ಲು ಅನ್ವಿಕಾ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.